ಅವರು ದಯವಿಟ್ಟು ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಸ್ಪಾಟ್ಸ್ಗೊಂದು ಲೈಕ್ ಕೊಡಿ. ಈಗ ಯಾರ್ಯಾರು ಪಿ ವಿದ್ಯಾರ್ಥಿಗಳು ಇದನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಾಗಲೇ 23 ತಾರೀಕಿಂದ CET ಅಪ್ಲಿಕೇಶನ್ ಶುರುವಾಗಿದೆ. ತಾವೆಲ್ಲರೂ ಬೇಗನೆ ಅಪ್ಲೈ ಮಾಡಿ, ಮಾಡಿದಷ್ಟು ಒಳ್ಳೆಯದು. ಹಾಗೆ ನಿಮ್ಮ ಪ್ರೆಷರ್ ಕಡಿಮೆ ಆಗ್ತದೆ. ಈಗ ವಿಷಯಕ್ಕೆ ಬರೋಣ. ಈಗ ಅಪ್ಲಿಕೇಶನ್ಗೆ ಬೇಕಿರೋ ಫಾರ್ಮ್ಗಳೇನಂತ ಇಲ್ಲಿ ಹಾಗೆ ಬೋರ್ಡ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಹಾಗೆ ನಾನು ಹೇಳ್ತೀನಿ ನೋಡಿ. 10th ಮಾರ್ಕ್ಸ್ ಕಾರ್ಡ್ ಫೋಟೋ, 11th ಮಾರ್ಕ್ಸ್ ಕಾರ್ಡ್ ಫೋಟೋ, 12th ಮಾರ್ಕ್ಸ್ ಕಾರ್ಡ್ ಫೋಟೋ, ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು ಆಯಿತಾ, ಇಷ್ಟು ಕೊಡಿ. ಮತ್ತು ಇನ್ನೇನಂದರೆ ವ್ಯಾಲಿಡ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ನ ವ್ಯಾಲಿಡ್ ನಂಬರ್ನೇ ಕೊಡಬೇಕು ನೀವು. ದಯವಿಟ್ಟು ಆಸ್ಪಾಸ್ ಅವ್ರದ್ದು ಇರೋದು ನಿಮ್ಮ ಅವ್ರದ್ದು ಇರೋ ನಂಬರ್ ಕೊಡೋಕೆ ಹೋಗ್ಬಿಡಿ. ವ್ಯಾಲಿಡ್ ನಂಬರ್ನೇ ಕೊಡಿ. ಹಾಗೆ ವ್ಯಾಲಿಡ್ ಇಮೇಲ್ ID ನೇ ಕೊಡಿ. ಓಕೆನಾ. ಹಂಗೆ ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಆ ಥರ ಫೋಟೋ ಕೊಡಿ. ಸ್ಟೂಡೆಂಟ್ ಸಿಗ್ನೇಚರ್ ಅದು ಬ್ಲ್ಯಾಕ್ ಪೆನ್ ಇರಬೇಕು. ಮತ್ತು ಇನ್ನೊಂದು ವಿಷಯ, ಇದು ನೀವು 10th ಯಾವ ಸಿಗ್ನೇಚರ್ ಹಾಕಿದ್ದೀರಾ ದಯವಿಟ್ಟು ಅದನ್ನೇ ಯೂಸ್ ಮಾಡಿ. ಬೇರೆದು ಯೂಸ್ ಮಾಡೋಕ್ಕಂತೂ ಹೋಗಲೇಬೇಡಿ ದಯವಿಟ್ಟು. ನೀವು 10th ಏನು ಸಿಗ್ನೇಚರ್ ಮಾಡಿದ್ರೆ ಅದನ್ನೇ ಮಾಡಿ. ಹಾಗೆ ಲೆಫ್ಟ್ ಇಂಪ್ರೆಷನ್ ಕೊಡಬೇಕು ನೀವು. ಓಕೆನಾ. ಲೆಫ್ಟ್ ಇಂಪ್ರೆಷನ್. ಹಾಗೆ ನೋಟ್ ದಿಸ್ ಹೋ ಅಪ್ಲೈಯಿಂಗ್ ಫಾರ್ ನೀಟ್ ಮಸ್ಟ್ ಫಿಲ್ ದ CET ಫಾರ್ಮ್ ಇನ್ ಮಾಡರೇಟ್ರಿ. ಓಕೆನಾ. ಇದನ್ನು ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯಾರು ನೋಡ್ತಿದ್ದಾರೆ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೊಡಿ. ಹಾಗೆ ಮುಂದಿನ ವೀಡಿಯೋಗೆ ಕಾಯ್ತೀರಿ.